ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗಿನ ಶುಭೋದಯಗಳು ಗೈಸ್. ಟೈಮ್ ಆಲ್ರೆಡಿ 12:30 AM. ಸೊ ಏನಕ್ಕಪ್ಪ ಇಷ್ಟು ಹೊತ್ತು ವೀಡಿಯೋ ಮಾಡ್ತಾ ಇರೋದು ಅಂದರೆ, ಸೊ ಮಾರ್ನಿಂಗಿಂದ ವ್ಲಾಗ್ಸ್ ಮಾಡಿಲ್ಲ ಆ್ಯಂಡ್ ಸ್ವಲ್ಪ ಬ್ಯುಸಿ ಇದ್ದೆ ಆ್ಯಂಡ್ ಹೊರಗಡೆ ಹೋಗಿದೆ. ಸ್ವಲ್ಪ ಒಂದು ಡಿನ್ನರ್ ಇತ್ತು ನೈಟು, ನಾನು ನಮ್ಮ ಮಾವ ಎಲ್ಲ ಹೊರಗಡೆ ಹೋಗಿದ್ದೋ. ಸೊ ಆ್ಯಂಡ್ ಸ್ವಲ್ಪ ಇವತ್ತು ಬೇಜಾರಿದೆ. ಏನಕ್ಕಪ್ಪ ಅಂದರೆ ಬ್ಲಾಗ್ಸ್ ಕೂಡ ಅದ್ರ ಬಗ್ಗೆನೇ. ನೀವು ಆಲ್ರೆಡಿ ನ್ಯೂಸಲ್ಲೆಲ್ಲ ನೋಡಿರ್ತೀರ. ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಒಂದು ಹೇಳಿದ್ರು ನಮ್ಮ ಮಾವ, ರಾಯ್ ಅಂತೆ ಏನು 3,000 ಕೋಟಿ ಒಬ್ಬರು ಏನು ಶೂಟೌಟ್ ಮಾಡ್ಕೊಂಡು ಸತ್ತೋಗಿದ್ದಾರೆ ಅಂತ. ಬಟ್ ನಾನು ಅಷ್ಟು ಇದಾಗಿ ತೊಗೊಂಡಿರಲಿಲ್ಲ. ಆ ಕಡೆಯಿಂದ ಡಿನ್ನರ್ ಮುಗಿಸ್ಕೊಂಡು ರಿಟರ್ನ್ ಬರಬೇಕಾದ್ರೆ ನಮ್ಮ ಮಾವ ರೀಲ್ಸ್ ನೋಡ್ತಾಯಿದ್ರು. ಅದೇ ಟೈಮಲ್ಲಿ ತಿರ್ಗಿ ಹಂಗಂದರು, ರಾಯ್ ಅಂತೆ ಈ ಥರ 3,000 crores ಓನರ್ ಅಂತೆ, ಸೊ ಗನ್ ತೊಗೊಂಡು ಶೂಟ್ ಮಾಡ್ಕೊಂಡು ಸತ್ತೋಗಿದ್ದಾರೆ ಅಂತ ಸುಸೈಡ್. ದಟ್ ಟೈಮ್ ಐ ರಿಯಲೈಸ್ಡ್. ನಾನು ಕೇಳಿದೆ CJ ರಾಯ ಅಂತ. ಯಾಕೆಂದರೆ ನಿಮ್ಗೆಲ್ರಿಗೂ ಆಲ್ರೆಡಿ ಅವ್ರಿಗೆ ಗೊತ್ತಿರ್ಬೋದು ಅಂತ ಅನ್ಕೊತೀನಿ. ಆ್ಯಂಡ್ ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ಸ್ವಲ್ಪ ಅಷ್ಟೇ. ಏನಕ್ಕಪ್ಪ ಅವ್ರ ಬಗ್ಗೆನೇ ಅಂದರೆ ಏನು 3,000 ಕೋಟಿ. ಬಟ್ ನಮಗೆ ಗೊತ್ತಿರೋದು 3,000 ಕೋಟಿ ತುಂಬಾ ಇದೆ. ಅಷ್ಟು ಕೋಟ್ಯಾಂತರ ರೂಪಾಯಿ ಇರೋಂಥ ಓನರು ಇವತ್ತು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದರೆ ಏನು ಕಾರಣ? ನೀವು ಅಂದ್ಕೊಬೋದು ಏನೋ ಒಂದು ರೀಸನ್ ಇರುತ್ತೆ, ಸೂಸೈಡ್ ಮಾಡ್ಕೊಳ್ಳೋಕೆ ಒಂದು ಏನು ಬೇಕಾದ್ರೂ ಕಾರಣ ಇರುತ್ತೆ ಅಂತ. ಬಟ್ ಈಸ್ ಎ ಗುಡ್ ಪರ್ಸನ್ ಆ್ಯಂಡ್ ಈಸ್ ಎ ಬಿಗ್ ಬಿಸ್ನೆಸ್ ಮ್ಯಾನ್ ಇನ್ ಕರ್ನಾಟಕ ಆ್ಯಂಡ್ ಕೇರಳ, ಆಲ್ ಓವರ್ ಇಂಡಿಯಾ. ಈಸ್ ಎ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಇನ್ ದುಬೈ ಆಲ್ಸೋ ಆ್ಯಂಡ್ ಕಾನ್ಫಿಡೆಂಟ್ ಗ್ರೂಪ್ ಓನರ್ ಅವರು. ನಾನು ಅವ್ರದ್ದು ಬ್ರಾಡ್ಕಾಸ್ಟ್ ನೋಡಿದ್ದೀನಿ ಒಂದು 2-3. ಸೊ ಹೆಂಗೆ ಅಂದರೆ ಅವ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಇಂದ ಇವತ್ತುವರೆಗೂ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು 2004 2000ಇಂದನೇ ಸ್ಟಾರ್ಟ್ ಮಾಡಿದ್ದು. ಮುಂಚೆ ಜಾಬ್ ಮಾಡಿ 2000 ಜಾಬ್ ಕ್ವಿಟ್ ಮಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡಿ ಏನಕ್ಕೆ ಈ ಒಂದು ರಿಯಲ್ ಎಸ್ಟೇಟ್ ಫೀಲ್ಡ್ ಇಳಿದು ಇವತ್ತು 2026 26 ವರ್ಷಕ್ಕೆ ಸಾವಿರಾರು ಕೋಟಿಗಳು ಬಿಸ್ನೆಸ್ ಮಾಡಿದ್ದಾರೆ. ಅಂದರೆ ಅವ್ರದ್ದು ಮಾಡೋಂಥ ಬಿಸ್ನೆಸ್ ವೇ ಆಫ್ ಬಿಸ್ನೆಸ್ ಡಿಫ್ರೆಂಟ್ ಇರುತ್ತೆ. ಎಲ್ಲರದ್ದು ಒಂದೇ ಥರ ಇರಬೇಕು ಅಂತಲ್ಲ. ಏನು ಈ ಥರ ಡಿಫ್ರೆಂಟಾಗಿ ಎಳಿತಾ ಇದ್ದೀನಿ ವಿಡಿಯೋನ ಅಂದರೆ, ಸೊ ನಮ್ಗೆ ನಿಜವಾಗ್ಲೂ ಬೇಜಾರಾಯಿತು ಆ ಪರ್ಸನ್ ತೀರ್ಕೊಂಡಿರೋದ್ರಿಂದ. ಯಾಕಂದರೆ ಈಸ್ ವೆರಿ ಕಾನ್ಫಿಡೆಂಟ್ ಇನ್ ಬಿಸ್ನೆಸ್ ಆ್ಯಂಡ್ ಅವ್ರು ಮಾಡಿರೋಂಥ ಬಿಸ್ನೆಸ್ಸಲ್ಲಿ ಮಾಡಿರೋಂಥ ಪ್ರಾಜೆಕ್ಟ್ಸಲ್ಲಿ ಅವ್ರದ್ದೇನೆಂದರೆ ರಿಯಲ್ ಎಸ್ಟೇಟ್ ಮನೆಗಳು ಕಟ್ಕೊಡೋದಾಗಿರ್ಬೋದು ಆ್ಯಂಡ್ ಅಪಾರ್ಟ್ಮೆಂಟ್ಸು ಈ ಥರ ಕನ್ಸ್ಟ್ರಕ್ಷನ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಇದೇ ಥರದ್ದು ಅವ್ರು ಮಾಡೋಂಥ ಬಿಸ್ನೆಸ್ಗಳು ಹೆವಿ ಅಂದರೆ ಹೆವಿ. ಸರ್ಜಾಪುರದಲ್ಲಿದೆ, ತುಂಬ ಕಡೆ ಇದೆ. ಕಾನ್ಫಿಡೆಂಟ್ ಗ್ರೂಪ್ ಅಂತ ಒಂದು ಕಂಪನಿ ಇದೆ, ದುಬೈಯಲ್ಲಿ ಪ್ರಾಜೆಕ್ಟ್ ಮಾಡ್ತಾರೆ, ಕೇರಳದಲ್ಲಿ ನಂಬರ್ 1, ಕರ್ನಾಟಕದಲ್ಲೂ ತುಂಬ. ಆ್ಯಂಡ್ ನೀವು ನೋಡಿರ್ತೀರ ಬಿಗ್ ಬಾಸಲ್ಲಿ ಸ್ಪಾನ್ಸರ್ಸು ಆ್ಯಂಡ್ ಸೈಮಾ ಇದೆಯಲ್ಲ, 8 years ಸೈಮಾಗೆ ಇವರೇ ಕೂಡ ಸ್ಪಾನ್ಸರ್ ಮಾಡಿರೋದು. ಬಿಗ್ ಬಾಸ್ಗೆ 50 lakhs ಈ ಥರ ತುಂಬ ಸ್ಪಾನ್ಸರ್ಸು ಇವ್ರ ಕಂಪ್ನಿ ಕಡೆಯಿಂದನೇ ಹೋಗೋದು. ಸೊ ಯಾಕಪ್ಪ ಇವ್ರ ಬಗ್ಗೆನೇ ವೀಡಿಯೋ ಮಾಡ್ತಿದ್ರೆ ಅದೇ ಹೇಳಿದ್ದು, ಯಾಕೆ ಮನುಷ್ಯನಿಗೆ ಸಾವು ಅನ್ನೋದು ಯಾವ ಟೈಮಲ್ಲಿ ಹೇಗೆ, ಇದ್ರ ಬಗ್ಗೆ ನನಗೊಂಥರ ಯೋಚನೆ ಆಯಿತು. ಯಾಕಂದರೆ ಅವ್ರ ಬ್ರಾಡ್ಕಾಸ್ಟ್ ಎಲ್ಲ ನೋಡಿದ್ದೀನಿ ನಾನು. 5 to 6 times ಡೆತ್ ಹತ್ರ ಬಂದು ವಾಪಸ್ ಹೋಗಿದೆ. ಬಟ್ ಐ ಆಮ್ ಕಾನ್ಫಿಡೆಂಟ್. ಆವಾಗಲೂ ಕೂಡ ನಾನು ಪರವಾಗಿಲ್ಲ ಅಂತಲೇ ಒಂದು ತೊಗೊತಾ ಇದ್ದೆ. ಯಾಕಂದರೆ ಎಲ್ಲ ಮಾಡಿದ್ದೀನಿ, ಏನಿಲ್ಲ ಇದ್ದರೆ ಇರ್ಬೋದು, ಜಾಸ್ತಿ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತೆಲ್ಲ ಬ್ರಾಡ್ಕಾಸ್ಟಲ್ಲಿ ತುಂಬ ಹೇಳಿದ್ದಾರೆ. ಆ್ಯಂಡ್ ಒಂದು ಅಡ್ವೈಸ್ ಆಗಿರ್ಬೋದು, ಒಂದು ಸಜೆಷನ್ಸ್ ಆಗಿರ್ಬೋದು, ಈಗಿನ ಯಂಗ್ಸ್ಟರ್ಸ್ಗೆ ಅವ್ರು ಕೊಡೋವಂಥದ್ದು ಬಿಸ್ನೆಸ್ಸು, ಇದ್ರ ಬಗ್ಗೆ ಎಲ್ಲ ನಾನು ತುಂಬ ನೋಡಿ ಒಂಥರ ಲೈಕ್ ಇನ್ಸ್ಪಿರೇಷನ್ ಥರ ತುಂಬ ಚೆನ್ನಾಗಿ ಬ್ರಾಡ್ಕಾಸ್ಟಲ್ಲಿ ಕೂಡ ಮಾತಾಡಿದರೆ ತಿಳ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ಇವತ್ತು ಆ ಪರ್ಸನ್ ತೀರ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ನನಗೆ ನಂಬೋಕ್ಕಾಗಲಿಲ್ಲ. ನಮ್ಮ ಮಾವ ಹೇಳಿದಾಗ ಕೂಡ ನಿಜವಾಗ್ಲೂ ನಾನು ನಮ್ಮ ಕರೆಕ್ಟಾಗಿ ಹೇಳಿದ್ದು 3 ಸಲ ಹೇಳಿದೆ, ಇಲ್ಲ ನೀನೇ ನೋಡಬೇಕಾದ್ರೆ ಅಂತ ಅಂದರು. ಸೊ ನಾನು ಮನೆಗೆ ಬಂದುಬಿಟ್ಟು ಇವಾಗ ನ್ಯೂಸ್ ನೋಡಿ, ಸೊ ಏನಪ್ಪ ಅಂದರೆ ಮ್ಯಾಟ್ರು ಇನ್ಕಮ್ ಟ್ಯಾಕ್ಸ್ ರೈಡು. ಅವ್ರಿಗೆ ಆಲ್ರೆಡಿ 1 month ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಇನ್ವೆಸ್ಟಿಗೇಷನ್ಗೆ ಬರೋದು ಹೋಗೋದು ಇದೇ ಥರ ಮಾಡ್ತಾಯಿದ್ರಂತೆ. ಡಿಸೆಂಬರ್ ಈ ಮಂತ್ 2 monthಲ್ಲಿ. ಸೊ ಇದು ತುಂಬ ಜಾಸ್ತಿ ಆಗಿ ಇವತ್ತು ಮಧ್ಯಾಹ್ನ 11 o'clock ಅವ್ರ ತಮ್ಮನ ಹತ್ರ ಮಾತಾಡಿದ್ದಾರೆ ಆರಾಮಾಗಿ. ಆ್ಯಂಡ್ ಅವ್ರ ತಮ್ಮನ ಹತ್ರ ಎಲ್ಲ ಶೇರ್ ಮಾಡ್ಕೊತಿದ್ರಂತೆ 1 monthದಿಂದ. ಸೊ ಈ ಥರ ಇನ್ಕಮ್ ಟ್ಯಾಕ್ಸ್ ಇನ್ವೆಸ್ಟಿಗೇಷನ್ ಬರ್ತಾನೆ ಇದ್ದಾರೆ ಅಂತ. ಇವತ್ತು ಆಫ್ಟರ್ನೂನ್ ಶೂಟ್ ಮಾಡ್ಕೊಂಡು ಸತ್ತಿದ್ದಾರೆ ಅಂತ ಬಂದಿರೋದು ಇವಾಗ ನಮಗೆ ರಿಪೋರ್ಟ್. ಬಟ್ ಫುಲ್ ಏನಾಗಿದೆ, ಅಲ್ಲಿ ಏನು ಕ್ವಶನ್ಸು ಏನಿತ್ತು ಅಂತ ನಿಜ ಗೊತ್ತಿಲ್ಲ. ಆಫೀಸಲ್ಲಿ ಏನು ಕಾನ್ಫಿಡೆಂಟ್ ಗ್ರೂಪ್ ಮೇನ್ ಬ್ರಾಂಚ್ ಏನಿದೆ, ಸೊ ಅಲ್ಲೇ ಶೂಟೌಟ್ ಮಾಡಿಕೊಂಡು ಸತ್ತಿರೋದು. ಅಷ್ಟೊಂದು ಗಟ್ಟಿ ಮನುಷ್ಯ
ಅಷ್ಟೊಂದು ಒಂದು ಕಾನ್ಫಿಡೆಂಟ್ ಅಂತ ಕಂಪನಿ ಹೆಸರೇ ಕಾನ್ಫಿಡೆಂಟ್ ಅಂತ ಇಟ್ಕೊಂಡು ಆಯಪ್ಪ ಕೂಡ ಕಾನ್ಫಿಡೆಂಟ್ ಆಗಿನಿ ಇರೋರು ಏನಕ್ಕೆ ಸೂಸೈಡ್ ಮಾಡ್ಕೊಂಡು ಸತ್ರು ನಿಜವಾಗ್ಲೂ ನನಗೆ ಲಿಟ್ರಲಿ ಇವತ್ತಿಗೂ ಅಂದರೆ ಯಾಕೆ ಅನ್ನೋದೊಂದು ಯೋಚನೆ ಆಗಿಬಿಟ್ಟಿದೆ. ಅಷ್ಟು ಗಟ್ಟಿ ಮನಸ್ಸು ಅಷ್ಟು ಒಂದು ಸ್ಟ್ರಗಲ್ಸು ಅವ್ರದ್ದು ಬಿಸ್ನೆಸ್ನಲ್ಲಿ. ಅವ್ರು ನಿಜವಾಗ್ಲೂ ಗೈಸ್ ಮಾಡಿರೋಂಥ ಎಲ್ಲ ಬಿಸ್ನೆಸ್ಸಲ್ಲಿ ಯಾವುದ್ರಲ್ಲೂ ಕೂಡ ಲೋನ್ ತೊಗೊಂಡಿಲ್ಲಂತೆ. ಅವ್ರು ಅದನ್ನ ಹೇಳಿದ್ರು. ಕೋವಿಡ್ ಬಂದಾಗೂ ಕೂಡ ನಾವು ಜಾಸ್ತಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆವಾಗಲೂ ಕೂಡ ಎಂಪ್ಲಾಯೀಸ್ಗೆಲ್ಲ ಇನ್ಕ್ರಿಮೆಂಟ್ ಆಗಿರ್ಬೋದು, ಇನ್ಸೆಂಟಿವ್ಸ್ ಅದು ಪ್ರತಿಯೊಂದು ಕೊಟ್ಟಿದ್ವಿ. ಯಾಕಂದರೆ ನಾವು ಯಾವುದೂ ಸಾಲ ಮಾಡ್ಕೊಂಡಿಲ್ಲ, ಯಾವ್ದು ಬಿಸ್ನೆಸ್ಗೋಸ್ಕರ ಸಾಲ ಮಾಡಿರಲಿಲ್ಲ. ಪ್ರತಿಯೊಂದು ಈಗಲೂ ಕೂಡ ಬಿಸ್ನೆಸ್ಗೆ ಏನಾದ್ರು ಸಾಲ ಮಾಡಲ್ಲ ನಾವು. ಹಾಗೆ ಕೂಡ ಬಂದಿದ್ದನ್ನ ಹಾಕೋದು, ಬಿಸ್ನೆಸ್ ನಡೆಸೋದು, ಇದೇ ಥರ ಮಾಡಿರೋದು. ಸೊ ಅದಕ್ಕೋಸ್ಕರ ನಾವಿನ್ನೂ ಇಲ್ಲೇ ಕಾನ್ಫಿಡೆಂಟ್ ಆಗಿದ್ದೀವಿ. ಪ್ರೋಡ್ಕಾಸ್ಟಲ್ಲಿ ತುಂಬ ಹೇಳಿದ್ದಾರೆ. ಸೊ ಆ ಥರ ಕಾನ್ಫಿಡೆಂಟ್ ಆಗಿದ್ದಿದ್ದ ಮನುಷ್ಯ ಹೇಗೆ ಸೂಸೈಡ್ ಮಾಡ್ಕೊಂಡು ಸಾಯೋಕ್ಕೆ ಕಾರಣ? ಅಷ್ಟು ಪ್ರೆಷರ್ ಬಂತ? ಇಲ್ಲಿ ಏನು ಕೇಳಿದ್ರು ಕ್ವಶನ್ಸ? ಇನ್ಕಮ್ ಟ್ಯಾಕ್ಸ್ ರೈಡು ಕೇರಳದಿಂದ ಬಂದು ಟೀಮು ಆಲ್ರೆಡಿ 2 to 3 ಟೈಮ್ಸ್ ಇನ್ವೆಸ್ಟಿಗೇಷನ್ ನಡೆಸಿದ್ದಾರೆ. ಆ್ಯಂಡ್ 2022ನಲ್ಲಿ ಇವ್ರಿಗೆಲ್ಲ ಕ್ವಶನ್ಸ್ ಎಲ್ಲ ಸ್ವಲ್ಪ ಏನು ಕೇಳಿ ಎಲ್ಲ ಕ್ಲಿಯರ್ ಆಗಿದೆ. ಬಟ್ ತಿರ್ಗಿ 28ಗೆ ಬಂದಿರೋರು 28, 29, 30 ಇವತ್ತು 3 ದಿವಸ ಮತ್ತೆ ಇನ್ವೆಸ್ಟಿಗೇಷನ್ ನಡೆಸಿದ್ದಾರೆ. ಆ್ಯಂಡ್ ಇವತ್ತು ಸೂಸೈಡ್ ಅಟೆಂಪ್ಟ್ ಆಗಿ ಅವರು ತೀರ್ಕೊಂಡಿದ್ದಾರೆ. ಸೊ ನನ್ನ ಒಂದು ಕ್ವಶನ್ ಏನಂದರೆ, ಅವರು ಪ್ರೋಡ್ಕಾಸ್ಟನ್ನು ಹೇಳ್ಕೊಂಡಿರೋದ್ರ ಆ ಪ್ರಕಾರ ನಾನು ಲೋನು ತೊಗೊಂಡಿಲ್ಲ, ಲೋನ್ ತೊಗೊಂಡಲ್ಲೇ ಬಿಸ್ನೆಸ್ ಮಾಡಿದ್ದೀನಿ, ತುಂಬ ಟ್ಯಾಕ್ಸ್ ಕಟ್ಟಿದ್ದೀವಿ ಗೌರ್ಮೆಂಟಿಗೆ, ಆದ್ರೂ ಈ ಥರ ಇನ್ವೆಸ್ಟಿಗೇಷನ್ ಮಾಡಿ, ರೈಡ್ ಮಾಡಿ, ಟ್ಯಾಕ್ಸ್ ಕಟ್ಟಿ ಅಂತ ಇದು ಮಾಡಿ ಈ ಥರ ಮಾಡಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಏನೋ ಪ್ರೆಷರ್ ಹಾಕಿದ್ದಾರೆ, ಇಲ್ಲಿ ಏನು ಕತೆ ಏನು ಅನ್ನೋ ನಿಜವಾಗ್ಲೂ ಇನ್ನೂ ಇದು ಹೊರಗಡೆ ಬಂದಿಲ್ಲ. ಇವತ್ತು ಸೂಸೈಡ್ ಆಗಿರೋದ್ರಿಂದ ಸೊ ಐ ಥಿಂಕ್ 1, 2, 3, 4 ಡೇಸ್ ತೊಗೊಳುತ್ತೆ ಅಂದ್ಕೊಳ್ತೀನಿ. ಬಟ್ ಒಂದು ವಿಷಯ ಏನು ಅಂದರೆ, ಅದೆಲ್ಲ ಮ್ಯಾಟ್ರಲ್ಲಿ ಅಂಥ ಮನುಷ್ಯ ಸೂಸೈಡ್ ಮಾಡ್ಕೊಳ್ಳೋಕೆ ಹೆಂಗೆ ಸಾಧ್ಯ ಅಂತ. ಇವತ್ತಿಗೆ ಗೈಸ್ ಅವ್ರದ್ದು ಸಾವಿರಾರು ಕೋಟಿ ಇದೆ, ಏನು ಚಿಂತೆ ಇಲ್ಲ. ಅವ್ರ ತಮ್ಮನೂ ಅದನ್ನೇ ಹೇಳ್ತಾ ಇರೋದು, ಬ್ರಾಡ್ಕಾಸ್ಟ್ ಕೂಡ ಅವ್ರು ಅದನ್ನೇ ಹೇಳಿರೋದು, ನನಗೆ ಇವತ್ತಿಗೆ ಯಾವುದೇ ಒಂದು ಟೆನ್ಷನ್ ಇಲ್ಲ, ಮತ್ತೊಂದಿಲ್ಲ, ಆರಾಮಾಗಿದ್ದೀನಿ, ಎಲ್ಲ ಮಾಡಿದ್ದೀನಿ ಪ್ರತಿಯೊಂದು ಅಂತ. ಈ ಥರ ಎಲ್ಲ ಇದ್ದು ನೆಮ್ಮದಿ ಜೀವನ ಇದ್ದರೂ ಕೂಡ ಮನುಷ್ಯ ಹೆಂಗೆ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾನೆ ಅಂತ. ಆ ಥರ ಒಂದು ಕ್ಷಣ ಬರುತ್ತೆ ಜೀವನಕ್ಕೆ ಮನುಷ್ಯದಲ್ಲಿ ಅಂತ. ಏಕೆಂದರೆ ಕೆಲವೊಬ್ಬರಿಗೆ ಮಿಡಲ್ ಕ್ಲಾಸ್ ಆಗಿರ್ಬೋದು, ಇನ್ನೂ ಕಮ್ಮಿ ಆಗಿರ್ಬೋದು, ಅಂಥವ್ರಿಗೆ ಸಾವಿರ ಟೆನ್ಷನ್ಸ್ ಬರುತ್ತೆ, ಸರಿನಾ? ಸಾವಿರ ಸಲ ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತಾರೆ, ಬದುಕಿರ್ತಾರೆ. ಕೆಲವೊಬ್ಬರು ಸೂಸೈಡ್ ಮಾಡ್ಕೊಂಡು ಸತ್ತಿರ್ತಾರೆ. ಏನಕ್ಕೆ? ಒಂದು ದುಡ್ಡಿಗಾಗಿರ್ಬೋದು, ಇಲ್ಲ ಒಂದು ರಿಲೇಷನ್ಶಿಪ್ಪು, ಮತ್ತೊಂದು ಅದು ಇದು ಅಳುಮೂಳು ಅಧ್ವಾನ. ಸೂಸೈಡ್ ಮಾಡ್ಕೊತಾ ಇರೋದು ಏನಕ್ಕೆ? ಒಂದು ಲವ್ವು, ಇಲ್ಲ ಮನಿ, ಏನಾದ್ರೂ ಪ್ರಾಬ್ಲಮ್ಸು, ಅದು ಇದು ಅಂತ. ಸೊ ಈ ಥರ ಯಾವುದೂ ಇಲ್ದಲೆ ಆರಾಮಾಗಿದ್ದ ಮನುಷ್ಯ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದರೆ ಏನು ಒಂದು ರೀಸನ್? ಆ ಥರ ಇನ್ಕಮ್ ಟ್ಯಾಕ್ಸಲ್ಲಿ ಅವ್ರು ಕೇಳಿರೋಂಥ ಕ್ವಶನ್ಸ್ ಏನು ಕೇಳಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಅವ್ರು ಅದನ್ನು ಹೇಳ್ತಾರೆ, ನಾವೆಲ್ಲ ಟ್ಯಾಕ್ಸ್ ಪೇ ಮಾಡಿದ್ದೀವಿ, ಅವ್ರ ತಮ್ಮ ನ್ಯೂಸಲ್ಲಿ ಹೇಳಿರೋದು ಎಲ್ಲ ಪೇ ಮಾಡಿದ್ದೀವಿ. ಇವ್ರು ಸೂಸೈಡ್ ಮಾಡ್ಕೊಳ್ಳೋ ಅಂಥದ್ದು ಏನು ಮಾಡಿದ್ರು ಅವರು? ಏನೇ ಹೊಣೆ ಆದರೂ ಈಗ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಅಂತ. ನನಗೆ ಲಿಟ್ರಲಿ ತುಂಬ ಬೇಜಾರಾಯಿತು. ಯಾಕಂದರೆ ಒಂಥರ ಇನ್ಸ್ಪಿರೇಷನ್ ಗೈಸ್ ಇದೆಲ್ಲ ಬಿಸ್ನೆಸ್ ಮಾಡೋರಿಗೆ. ಬ್ರಾಡ್ಕಾಸ್ಟಲ್ಲಿ ತುಂಬ ನೋಡಿದ್ದೀನಿ, ಬಿಸ್ನೆಸ್ ಮಾಡಬೇಕು ಅಂದರೆ ಯಾವುದೇ ಒಂದು ಪಾರ್ಟ್ ಟೈಮ್ ಆಗಲಿ ಮತ್ತೊಂದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು. ನಿನ್ನ ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಮತ್ತೊಂದಾಗಲಿ ಎಲ್ಲನೂ ಫುಲ್ ಟೈಮ್ ಮಾಡಿಕೊಂಡೇ ಮಾಡಿದ್ರೆ ನಾವೊಂದು ಸಕ್ಸಸ್ ಆಗೋಕ್ಕೆ ಬಿಸ್ನೆಸ್ಸಲ್ಲಿ ಒಂದು ಹೆಲ್ಪ್ ಅನ್ನೋದಕ್ಕಿಂತ ಸಕ್ಸಸ್ ಆಗ್ಬೋದು ಅನ್ನೋದನ್ನೆಲ್ಲ ಅವ್ರು ಬ್ರಾಡ್ಕಾಸ್ಟಲ್ಲಿ ನಾನು ತುಂಬ ನೋಡಿದ್ದೆ. 2-3 ಬ್ರಾಡ್ಕಾಸ್ಟ್ ನೋಡಿದ್ದೀನಿ, ನಿನ್ನೆ ಮುಂದೆ ಅಂತಲ್ಲ, ಆ್ಯಂಡ್ ಮುಂಚೆನೂ ಕೂಡ ನೋಡಿದ್ದೀನಿ. ಸೊ ಈ ಥರ ಎಲ್ಲ ಇದ್ದು ಸೂಸೈಡ್ ಮಾಡ್ಕೊಂಡು ಸತ್ತರು ಅಂದರೆ ಇದಕ್ಕೇನು ಹೇಳಬೇಕು ನಿಜವಾಗ್ಲೂ ನಂಗಂತ ಗೊತ್ತಾಗ್ತಾ ಇಲ್ಲ. ಮನುಷ್ಯ ಜೀವನ ಇಷ್ಟೇ ಅಂತ ಹೇಳಬೇಕೋ, ಇಲ್ಲ ಯಾವ ಟೈಮಲ್ಲಿ ಸಾವು ಬರುತ್ತೆ ಅಂತ ಹೇಳಬೇಕೋ ಗೊತ್ತಿಲ್ಲ. ಆ್ಯಂಡ್ ಆ ಟೈಮ್ವರೆಗೂ ನಾವು ಚೆನ್ನಾಗಿರಬೇಕು. ಲಿಟ್ರಲಿ ನಾನು ಅಷ್ಟು ತಿಳ್ಕೊಂಡಿಲ್ಲ, ಆ್ಯಂಡ್ ಅಷ್ಟು ಮಾತಾಡೋಕ್ಕೆ ನಂಗೆ ಬರೋಲ್ಲ ಇದ್ರ ಬಗ್ಗೆ, ಲೈಫ್ ಬಗ್ಗೆ. ಸೊ ನೋಡೋಣ, ಆದರೆ ನೆಕ್ಸ್ಟ್ ಏನಾದರೂ ಸಿಕ್ಕಿದ್ರೆ ಇದ್ರ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೇನೆ. ಸೊ ಇದಂತೂ ನಂಗೆ ಸ್ವಲ್ಪ ಬೇಜಾರಾಯಿತು. ಎಲ್ಲ ಇದ್ದು ಮನುಷ್ಯನೇ ಹೋಗ್ಬಿಟ್ರಿ ಅಂದರೆ ಅನುಭವಿಸೋಕೆ ಏನೂ ಇಲ್ಲವಲ್ಲ ಅಂತ. ಇವತ್ತಿಗೆ ಎಲ್ಲ ಮಾಡಿದ್ದಾರೆ, ಕೋಟಿಗಟ್ಟಲೆ, ಸಾವಿರಾರು ಕೋಟಿಗಟ್ಟಲೆ ಬಿಸ್ನೆಸ್ ಮಾಡಿ, ಅರ್ನ್ ಮಾಡಿ, ಪ್ರತಿಯೊಂದು ಆಸ್ತಿ ಸಂಪಾದನೆ ಮಾಡಿದ್ದಾರೆ. ಬಟ್ ಅನುಭವಿಸೋಕೆ ಇವತ್ತು ಅವರೇ ಇಲ್ಲ. ಸೊ ಇದರಿಂದ ಏನು ಹೇಳ್ಬೋದು ಅಂದರೆ ನನ್ನ ಒಂದು ಚಿಕ್ಕ ಒಂದು ಅನುಭವ.
ಮನುಷ್ಯ ಎಷ್ಟೇ ಇದ್ರೂ ಸಾವಿರ ಕೋಟಿ ಲಕ್ಷ ಕೋಟಿ ಮಾಡಿದ್ರೆ ಯಾರೂ ತೊಗೊಂಡೋಗಲ್ಲ, ಅಲ್ಲೆಲ್ಲ ಬಿಟ್ಟು ಹೋಗ್ತಾರೆ. ಸೊ ಪ್ರೀತಿ, ವಿಶ್ವಾಸ, ಸ್ನೇಹ, ತಿನ್ನಕ್ಕೆ 3 ಹೊತ್ತು ಅನ್ನ, ನೆಮ್ಮದಿ, ಇಕ್ಕೊಳ್ಳೋಕ್ಕೆ ಒಂದು ಜೊತೆ ಬಟ್ಟೆ, ಇಷ್ಟಿದ್ರೆ ಮನುಷ್ಯ ನೆಮ್ಮದಿಯಾಗಿರ್ಬೋದು ಅಂತ ಅನ್ಕೊತೀನಿ. ಸೊ ಯಾವುದಕ್ಕೂ ಕಿತ್ತಾಡಬೇಡಿ, ಯಾವುದಕ್ಕೂ ಪರದಾಡಬೇಡಿ, ಯಾವುದನ್ನು ಜಾಸ್ತಿ ತಲೆಗೆ ತೊಗೋಬೇಡಿ, ಜಾಸ್ತಿ ಸೀರಿಯಸ್ ಆಗಿರೋಕ್ಕೆ ಹೋಗಬೇಡಿ, ಜಾಸ್ತಿ ಲೈಫ್ನ ಇದನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಜೀವನ ಬಂದಂಗೆ ಬದುಕು ಬಂದಂತೆ ಸ್ವೀಕರಿಸ್ಬಿಟ್ಟು ಬದುಕೋದು ಕಲ್ತ್ಕೊಳ್ಳಿ. ಆ್ಯಂಡ್ ನಾನು ಕೂಡ ಹಾಗೆ ಮಾಡಬೇಕು ಗೈಸ್. ಯಾವುದು ಶಾಶ್ವತ ಇಲ್ಲ ಇಲ್ಲಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಗೈಸ್. ಥ್ಯಾಂಕ್ ಯು.